ನಮಸ್ಕಾರ, ನಾನು ನಿಮ್ಮ ನರೇಂದ್ರ ಕುಮಾರ್ ಕೋಟ ಅಂತೇಳಿ. ಇತ್ತೀಚೆಗೆ ಒಕ್ವಾಡಿಗೆ ನಾನು ಹೋದಾಗ ಒಂದು ಮಾಹಿತಿಯನ್ನು ನಮ್ಮ ಗೆಳೆಯ ಉಡುಪಿ ಜಿಲ್ಲೆಯ ಸಂಶೋಧನಾ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇರುವಂಥ ಪ್ರದೀಪ್ ಬಸೂರು ಸಿಕ್ಕಿದ್ರು. ಅವರು ಒಕ್ವಾಡಿಯಲ್ಲಿ ಒಂದು ಶಾಸನ ಸಿಕ್ಕಿದೆ ಅಂತ ಹೇಳಿದಾಗ ನಾನು ಅದರ ಮಾಹಿತಿಗೋಸ್ಕರ ನಿಮ್ಮೊತ್ತಿಗೆ ಹಂಚಿಕೊಳ್ಳಿಕ್ಕೆ ಅಲ್ಲಿಗೆ ಹೋಗಿದ್ದೇನೆ. ನೋಡೋಣ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ನಮಸ್ತೆ ಸರ್, ಇಲ್ಲಿ ಕಾಣ್ತಾ ಇದ್ದೆಲ್ಲ ಇದ್ರ ಸ್ವಲ್ಪ ಮಾಹಿತಿ ಕೊಡ್ತೀರಾ ಸರ್? ಇದು ವಿಶೇಷವಾಗಿ ನಮ್ಮ ಮುರುಗೇಶ್ವರ ಸಂಶೋಧನೆಯಲ್ಲಿ ಪತ್ತೆಯಾಗಿರುವ ವೀರಗಲ್ಲು. ಇದರಲ್ಲಿ ವೀರಗಲ್ಲಲ್ಲಿ ವಿಶೇಷ ಅಂದರೆ 2 ವ್ಯಕ್ತಿಗಳು ಬೇಟೆ ನಾಯಿಗಳನ್ನು ಇಟ್ಕೊಂಡು ಬೇಟೆ ನಾಯಿಯ ಕುತ್ತಿಗೆಯಲ್ಲೂ ಸಹ ಇದು ಬಳ್ಳಿಗಳನ್ನು ತೋರುತ್ತೆ ನಮಗೆ. ಈ ವೀರ ವ್ಯಕ್ತಿಗಳು 2 ಬೇಟೆ ನಾಯಿಗಳೊಂದಿಗೆ ಜಿಂಕೆ ಬೇಟೆಗೆ ಹೋಗ್ತಾರೆ. ಜಿಂಕೆ ಬೇಟೆಗೆ ಸಂಬಂಧಪಟ್ಟಾಗ ಇಲ್ಲಿ ಜಿಂಕೆಯ ಕೋಡುಗಳನ್ನು ಸ್ಪಷ್ಟವಾಗಿ ತೋರುತ್ತೆ ನಮಗೆ. 2 ಜಿಂಕೆಗಳೊಂದಿಗೆ ಬೇಟೆ ಆಡುವಾಗ ಅವರು ಜಿಂಕೆಯ ಕೋಡುಗಳು ಹೆಟ್ಟಿ ಇಬ್ಬರು ಬೇಟೆಗಾರರು ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಈಗ ಇದು ಇದನ್ನು ಬಾಣಗಳು ಇರುತ್ತೆ. ವ್ಯಕ್ತಿಗಳು ಸ್ವರ್ಗಸ್ಥರಾಗ್ತಾರೆ. ಸ್ವರ್ಗಸ್ಥರಾಗಿರೋ ಉದ್ದೇಶಕ್ಕೋಸ್ಕರ ಶಿವನ ಪಾದಕ್ಕೆ ಸೇರುವಂಥ ಸಂದೇಶವನ್ನು, ಇಬ್ಬರು ವ್ಯಕ್ತಿಗಳ ಸಂದೇಶವನ್ನು ಕೊಡುವಂಥ ವಿಶೇಷವಾದ ವೀರಗಲ್ಲು ಸಾಧಾರಣ ಆಳುಪ್ರ ಕಾಲದ 9-10ನೇ ಶತಮಾನ ಅಂತ ಹೇಳಿ ಅಧಿಕೃತವಾಗಿ ಮುರುಗೇಶ್ವರರು ನೀಡ್ತಾರೆ. ಇಂಥ ವೀರಗಲ್ಲು ಅಪರೂಪವಾಗಿ ಕಂಡುಬರುತ್ತೆ. ಆ ಜಿಂಕೆ ಬೇಟೆ ವೀರಗಲ್ಲು ಈ ಭಾಗದಲ್ಲಿ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅಪರೂಪವಾಗಿ ನಮಗೆ ಕಾಣಕ್ಕೆ ಸಿಗುತ್ತೆ. ಅದು ಸಹ ಒಕ್ವಾಡಿಯಲ್ಲಿ ಇರುವಂಥದ್ದು ನಮಗೆ ವಿಶೇಷವಾಗಿ ಕಂಡುಬರುತ್ತೆ. ಒಂದು ವೀರಕಲ್ಲಿನ ಬಗ್ಗೆ ನಾವು ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ. ಒಕ್ವಾಡಿಯಲ್ಲಿ ತುಂಬ ಜನರಿಗೆ ವೀರಕಲ್ಲು ಮತ್ತು ಇನ್ನೊಂದು ಮಾಸ್ತಿಕಲ್ಲು ಅಂತ ಇರೋದು, ಮಾಸ್ತಿಕಲ್ಲು ಅಂತ ಇರುತ್ತೆ, ಶಾಸನ ಕಲ್ಲುಗಳು. ಧನ್ಯವಾದಗಳು ಸರ್ ಮಾಹಿತಿ ನೀಡಿದ್ದಕ್ಕೆ. ಧನ್ಯವಾದಗಳು ಸರ್.